ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಸಿದ್ದರಹಳ್ಳಿ ಗ್ರಾಮ ಪಂಚಾಯಿತಿ ಆಳೂರು ಗ್ರಾಮದ ರಸ್ತೆಯಿಂದ ಟಿ.ಎಂ. ರಸ್ತೆಯವರೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಹಾಗೂ ಲಕ್ಕೋಳ್ಳಿ ಹೋಬಳಿ ಮಟ್ಟದ ಗ್ಯಾರಂಟಿ ಸಮಾವೇಶ ಮತ್ತು ಬಾವಿಕೆರೆ ಗ್ರಾಮದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಸಿಸಿ ರಸ್ತೆ ಗುದ್ದಲಿ ಪೂಜೆ ಮಾನ್ಯ ಶಾಸಕರಾದ ಜಿ.ಎಸ್. ಶ್ರೀನಿವಾಸ್ ರವರಿಂದ ಉದ್ಘಾಟನೆ ನಂತರ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ರಾಜೀವ್, ಕಾರ್ಯನಿರ್ವಹಣಾಧಿಕಾರಿಗಳಾದ ಗಣೇಶ್, ಸಿಡಿಪಿಒ ಚರಣ್ ಹಾಗೂ ಹೋಬಳಿಯ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಹಾಜರಿದ್ದರು. ಹಾಗೂ ಮುಖಂಡರುಗಳಾದ ಹೋಬಳಿ ಅಧ್ಯಕ್ಷ ಎಚ್.ಎಂ. ಮಂಜುನಾಥ್, ಕಸಬಾ ಹೋಬಳಿ ಅಧ್ಯಕ್ಷ ವೀರಮಣಿ, ಜಯ ಕರ್ನಾಟಕ ಸಂಘದ ಜಗದೀಶ್, ದಿನೇಶ್ ಹಾಗೂ ಇಡ್ಲಿ ಶಿವು ಮತ್ತು ಅಭಿವೃದ್ಧಿ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್ ಕನ್ನಡ, ತರೀಕೆರೆ. ಸರ್ಕಾರ ದಿವಾಳಿ ಆಗುತ್ತೆ, ಏನಕ್ಕೂ ಆಗೋದಿಲ್ಲ, ಎಲ್ಲ ದಿವಾಳಿ ಆಗಿ ಹಾಳಾಗೋಗುತ್ತೆ ಸರ್ಕಾರ ಅಂತ ಹೇಳ್ತಾ ಇದ್ರು. ಮತ್ತೆ ಇವೆಲ್ಲ ಚುನಾವಣೆ ಗಿಮಿಕ್ಗಳು, ಯಾರು ನಂಬೇಡ್ರಿ ಅಂತ ಕೂಡ ಹೇಳ್ತಾ ಇದ್ರು. ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ನುಡಿದಂತೆ ನಡೆದಿದೆ. ಹಿಂದೆ ಅವರು 13ರಿಂದ 18 ತನಕ ಮುಖ್ಯಮಂತ್ರಿ ಆಗಿದ್ರು, ನಾವು ಶಾಸಕರಾಗಿದ್ವಿ. ಸುಮಾರು 160 ಭರವಸೆಗಳನ್ನು ಕೊಟ್ಟಿದ್ರು. ಅದಕ್ಕೆ 157-58 ಭರವಸೆಗಳನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಡೇರಿಸಿದ್ರು. ಆ ಹೇಳಿದ ಇಂದಿರಾ ಕ್ಯಾಂಟೀನ್ ಇಂಥ ತುಂಬಾ ಅನೇಕ ಹೇಳಿದ ಕಾರ್ಯಕ್ರಮಗಳನ್ನು ಮಾಡಿದ್ರು. ಅವೆಲ್ಲವನ್ನೂ ಕೂಡ ಮಾಡಿದ್ದಾರೆ. ಇವತ್ತು ಕೂಡ ಎಲ್ಲರೂ ಕೂಡ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಲೀಡರ್ ಹತ್ರ ಹೇಳಿದ್ದು ನಾನು ಕೇಳಿದ್ದೀನಿ. ಇವೆಲ್ಲ ಸುಮ್ಮನೆ ಹೇಳಿದ್ರೆಲ್ಲ ಮಾಡೋದಿಲ್ಲ ನೀವು, ಕೊನೆಗೆ ಯಾವಾಗಲಾರು ಒಂದು 6 ತಿಂಗಳು 8 ತಿಂಗಳಿದ್ದಾಗ ಅಲ್ಲಿ ಒಂದು ಗೃಹಲಕ್ಷ್ಮಿ ಮಾಡ್ತೀರಾ ಅಲ್ವಾ ಇಲ್ಲಿ ಮಾಡೋಕ್ಕಾಗತ್ತೆ ಸಾಧ್ಯ ಅಂತ ಒಬ್ಬ ಮುಖ್ಯಮಂತ್ರಿಗಳು ಕೇಳಿದ ಮಾತು ನಮ್ಮ ನಾಯಕರಿಗೊಬ್ಬರಿಗೆ. ಅವ್ರು ಹೇಳ್ತಾ ಇದ್ರು, ಒಬ್ಬ ಮುಖ್ಯಮಂತ್ರಿಗಳು ಆದರೂ ಈ ರೀತಿ ಪ್ರಶ್ನೆಗಳು ಕೇಳ್ತೀವಿ, ಸಾಧ್ಯನೇ ಇಲ್ಲ, ಸುಳ್ಳು ಹೇಳಿದಿರಿ, ಮಾಡೋಕ್ಕೂ ಆಗೋದಿಲ್ಲ, ನನಗೆ ಗೊತ್ತಲ್ಲ, ನೀವೆಲ್ಲಿ ಮಾಡ್ತೀರಿ? ಕೊನೆಗೆ ಒಂದು 6 ತಿಂಗಳು 8 ತಿಂಗಳಿದ್ದಾಗ ಗೃಹಲಕ್ಷ್ಮಿ ಘೋಷಣೆ ಮಾಡ್ತೀರಾ, ಕೊನೆ ಒಂದು ವರ್ಷ ಇದ್ದಾಗ ಇನ್ನೊಂದು ಘೋಷಣೆ ಮಾಡ್ತೀರಾ, ಸ್ಟಾರ್ಟಿಂಗ್ ಏನು ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೆ ಕ್ಯಾಬಿನೆಟ್ ಪ್ರಮಾಣ ವಚನ ತೆಗೆದುಕೊಂಡ ಮೊದಲನೇ ಗಂಟೆಯಲ್ಲಿ ಮಾಡಿದ ಕರ್ತವ್ಯ ಏನಪ್ಪ ಸಿದ್ದರಾಮಯ್ಯನವರು ಅಂದ್ರೆ, ಈ ಗ್ಯಾರಂಟಿ ಮಾಡ್ತೀವಿ ಅನ್ನತಕ್ಕಂಥ ಕ್ಯಾಬಿನೆಟ್ ಡಿಸಿಷನ್ 8 ಜನ ಮಂತ್ರಿಗಳಿದ್ರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ರು. ಅವರು ಆ ಗ್ಯಾರಂಟಿಯನ್ನ ಅಲ್ಲಿ ಘೋಷಣೆ ಮಾಡಿದ್ರು. ಬಟ್ ಗ್ಯಾರಂಟಿ ಘೋಷಣೆ ಮಾಡಿದಾಗಲೇ ಕೊಡಕ್ ಬರೋದಿಲ್ಲ, ಅಪ್ಲಿಕೇಶನ್ಸ್ ಹಾಕ್ಬೇಕು, ಅವೆಲ್ಲ ಪ್ರೊಸೀಜರ್ ಆಗ್ಬೇಕು. ಹಾಗಾಗಿ 1 ತಿಂಗಳು 2 ತಿಂಗಳು ತಡ ಆಗಿದೆ ಹೊರತು ಮತ್ತೇನು ಆಗಿಲ್ಲ. ಶಕ್ತಿ ಯೋಜನೆ ತಕ್ಷಣ ಮಾಡಿದ್ವಿ, ಅದಕ್ಕೆ ಅಂಥ ಅಪ್ಲಿಕೇಶನ್ ಹಾಕೋಂಥದ್ದೇನು ಇರಲಿಲ್ಲ. ಶಕ್ತಿ ಯೋಜನೆ ಮಾಡಿದ್ವಿ. ಇವತ್ತಿನ ನನಗೆ 1.5 ಕೋಟಿ ಜನ ನಮ್ಮ ರಾಜ್ಯದಲ್ಲಿ ಓಡಾಡಿದ್ರು ಮಹಿಳೆ. 1.5 ಕೋಟಿ ಜನ ನಮ್ಮ ರಾಜ್ಯದಲ್ಲಿ ಈ ಒಂದು ಫ್ರೀ ಆಗಿ ಬಸ್ನಲ್ಲಿ ಓಡಾಡಿದೆ ಅಂದರೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಇತಿಹಾಸ. ಯಾಕೆಂತಂದ್ರೆ ಇವತ್ತು ಯಾವುದೇ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿ, ಯಾವುದೇ ಧರ್ಮಸ್ಥಳಕ್ಕೆ ಹೋಗ್ತೀರಾ, ತಿರುಪತಿಗೆ ಹೋಗ್ತೀರೋ, ಎಲ್ಲಿಗಾರೆ ಹೋಗಿ ಜನ ಜನ ಜನ. ಆ ಮೈಸೂರಲ್ಲಿ ನಾವು ಸಿದ್ದರಾಮಯ್ಯ ಒಟ್ಟಿಗೆ ಇದ್ವಿ, ಎಷ್ಟು ಮಹಿಳೆಯರಂದ್ರೆ ಯಾವತ್ತೂ ಅಷ್ಟು ಜನ ಸೇರಲತ್ತೆ. ಮೈಸೂರು ಅರಮನೆ ನಮ್ಮ ಇದರಲ್ಲಿ ದಸರಾದಲ್ಲಿ ಅಷ್ಟು ಜನ ಇದ್ರು. ಎಲ್ಲ ಕಡೆ ಧರ್ಮಸ್ಥಳದ ಹೆಗ್ಡೆ ಅವರು ಹೇಳ್ತಿದ್ರು, ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ, ನೀವು ಗ್ಯಾರಂಟಿ ಯೋಜನೆ ಮಾಡೋದ್ರಿಂದ ನಮ್ಮ ಧರ್ಮಸ್ಥಳ ತುಂಬಿ ತುಳುತ್ತಾ ಇದೆ, ಅದರಿಂದ ನಮಗೆ ವರಮಾನ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಜನ ಆಗ್ತಲ್ಲ ಉಂಡಿ ದುಡ್ಡು ಅದು ಜಾಸ್ತಿ ಆಗಿದೆ ಅಂತ ನಮ್ಮ ವೀರೇಂದ್ರ ಹೆಗ್ಡೆ ಅವರು ಸಿದ್ದರಾಮಯ್ಯನಿಗೆ ಪತ್ರ ಬರೆದಿದ್ದಾರೆ. ಸಂವಿಧಾನ ಪ್ರಬಂಧ ಸ್ಪರ್ಧೆಯನ್ನ ಮಾಡಿದ್ರು. ಅದರಲ್ಲಿ KPSC ರಂಗೇನಹಳ್ಳಿ ಶಾಲೆಯಲ್ಲಿ ಮಾನ್ವಿ 6ನೇ ಕ್ಲಾಸು ಪ್ರಥಮ ಬಹುಮಾನ ತಗೊಂಡಿದ್ದಾರೆ, ಸತ್ಯ 2ನೇ ಬಹುಮಾನ ತಗೊಂಡಿದ್ದಾರೆ, ನವ್ಯ 6th ಸ್ಟ್ಯಾಂಡರ್ಡ್ ಅವರು ಕೂಡ 3ನೇ ಬಹುಮಾನ ತಗೊಂಡಿದ್ದಾರೆ. ಅವರೆಲ್ಲರಿಗೂ ನನ್ನ ಶುಭಾಶಯಗಳು, ಧನ್ಯವಾದಗಳು. ನಿಮಗೆ ಒಳ್ಳೆಯದಾಗಲಮ್ಮ. ಎಲ್ರಿಗೂ ನಮಸ್ಕಾರ. ಇವತ್ತು ಏನು ನಮ್ಮ ಲಕ್ಕೋಳ್ಳಿ ಹೋಬಳಿಲಿ ಗ್ಯಾರಂಟಿ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು
ಗ್ಯಾರಂಟಿ ಸಮಾವೇಶದಲ್ಲಿ ಉಪಸ್ಥಿತಿರತಕ್ಕಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಲಕ್ಕೋಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಉಬಿನ ತಾಜ್ರವರೇ, ಹಲಸೂರಿನ ವಿನೋದಬಾಯಿ ಅವರೇ, ಮುಡಗೋಡು ಗ್ರಾಮ ಪಂಚಾಯತಿಯ ಜೀನತ್ ಬಾನು ಅವರೇ ಮತ್ತು ಬರ್ಗೇನಹಳ್ಳಿಯ ಮೀನಾಕ್ಷಮ್ಮನವರೇ, ಬಾವಿಕೆರೆಯ ರೂಪ ಅವರೇ, ಕರ್ಕುಚ್ಚಿ ಪ್ರಕಾಶ್ ಬಂದಿಲ್ಲ ಹಾಗೂ ಗೋಪಾಲ್ದ ಎನ್ ಲತಾ ಅವರೇ ಮತ್ತು ಉಪಾಧ್ಯಕ್ಷರುಗಳಿದ್ದೀರಿ, ಎಲ್ಲ ಉಪಾಧ್ಯಕ್ಷರುಗಳೇ, ಮಾತನಾಡಿದಂತಹ ರವಿ ಅವರೇ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ತಹಶೀಲ್ದಾರಾದ ರಾಜೀವ್ ಅವರೇ ಮತ್ತು ಇಒ ಆದ ಗಣೇಶ್ ಅವರೇ, ಸಿ ಡಿ ಪಿ ಆದ ಚರಣ್ ರವರೇ ಮತ್ತು ಎಲ್ಲ ಇಲಾಖಾ ಅಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ನನ್ನ ನೆಚ್ಚಿನ ಪತ್ರಕರ್ತ ಮಿತ್ರರೇ, ಇಲ್ಲಿ ಸೇರಿರ್ತಕ್ಕಂಥ ಏನು ಗ್ಯಾರಂಟಿಯ ಫಲಾನುಭವಿಗಳೇ, ಆಶಾ ಕಾರ್ಯಕರ್ತರೇ, ಅಂಗನವಾಡಿ ಕಾರ್ಯಕರ್ತರೇ ಮತ್ತು ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ನ ಮುಖಂಡರುಗಳೇ, ನಾಯಕರುಗಳೇ, ಎಲ್ಲ ಜನಪ್ರತಿನಿಧಿಗಳೇ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿದ್ದೀರಿ, ಮಾಜಿ ಸದಸ್ಯರುಗಳಿದ್ದೀರಿ, ಇಲ್ಲಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮೊದಲು ಈ ಒಂದು ಚುನಾವಣೆ ಪೂರ್ವದಲ್ಲಿ ನಾವು ಏನು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ಅದನ್ನ ವಿರೋಧ ಪಕ್ಷದವರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಟಿವಿ ಮಾಧ್ಯಮದಲ್ಲೂ ಹೇಳಿದ್ರು. ಇಷ್ಟು ಕರೆಂಟ್ ಕೊಡೋಕ್ಕೆ ಸಾಧ್ಯ ಇಲ್ಲ, ಫ್ರೀ ಕೊಟ್ಟರೆ ದಿವಾಳಿ ಆಗುತ್ತೆ ಸರ್ಕಾರ, ಅಕ್ಕಿ ಇದನ್ನ 60